ಪಾಳೆಯದಲ್ಲಿ ಅಸಮಾಧಾನದ ಬೇಗುದಿ. ಇವತ್ತು ಶಾಸಕರ ಜೊತೆಯಲ್ಲಿ ಸುರ್ಜೇವಾಲಾ ಸಭೆ ಮಾಡ್ತಾರೆ. ಶಾಸಕರ ಜೊತೆ 1-to-1 ಮೀಟಿಂಗ್ ಅನ್ನ ಮಾಡ್ತಾರೆ. ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸಭೆಗೆ ದರ್ಶನ್, ಧ್ರುವನಾರಾಯಣ್ ಆಗಮನ. ನಯನ ಮೋಟಮ್ಮ ಕೂಡ, ಪಿಡಿ ರಾಜೇಗೌಡ, ಶಾಸಕ ಎಚ್.ಡಿ. ತಮ್ಮಯ್ಯ ಕೂಡ ಆಗಮಿಸಿದ್ದಾರೆ ಆಲ್ರೆಡಿ. ಶಾಸಕರ ಜೊತೆಯಲ್ಲಿ 1-to-1 ಮೀಟಿಂಗ್, ಶಾಸಕರ ಕುಂದುಕೊರತೆಗಳನ್ನ, ಸಮಸ್ಯೆಗಳನ್ನ ಆಲಿಸುವಂತಹ ಮಹತ್ವದ ಮೀಟಿಂಗ್ ಇದು. ಈ ಮೀಟಿಂಗ್ಗೆ ಶಾಸಕರುಗಳು ಆಗಮಿಸ್ತಾರೆ. ತಮ್ಮ ದುಗುಡ ಏನು ಅನ್ನೋದನ್ನ ಹೇಳಿಕೊಳ್ತಾರೆ ಸುರ್ಜೇವಾಲಾ ಅವರ ಮುಂದೆ. 1-to-1 ಮೀಟಿಂಗ್ ಅನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಮಾಡ್ತಾರೆ ಸುರ್ಜೇವಾಲಾ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಸುರ್ಜೇವಾಲಾ ಅವರ ಇವತ್ತಿನ ಶಾಸಕರ ಮೀಟಿಂಗ್ನಲ್ಲಿ ಯಾರ್ಯಾರು ಭಾಗಿಯಾಗ್ತಾ ಇದ್ದಾರೆ, ಮತ್ತೆ ಇವತ್ತು ಸುರ್ಜೇವಾಲಾ ಅವರು ಏನ್ ಸಂದೇಶ ಕೊಡಬಹುದು ಶಾಸಕರಿಗೆ? ರಂಜಿತ್, ಶಾಸಕರ ಜೊತೆಗಿನ 1-to-1 ಸಭೆ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಒಂದು ಭೇಟಿಗೆ ಅವರಿಗೆ ಕೊಟ್ಟಂತ ಸಮಯದ ಅವಧಿಗೆ ಶಾಸಕರು ಬಂದು ಭೇಟಿ ಮಾಡುವಂತ ಕೆಲಸ ಮಾಡ್ತಾರೆ. ಇದಕ್ಕಿಂತ ಮುನ್ನ ಇವತ್ತು ಲಿಂಗಾಯತ್ ಸಮುದಾಯದ ಸಚಿವರ ಶಾಸಕರ ನಿಯೋಗ ಬಂದು ಭೇಟಿ ಮಾಡಿದೆ. ಸಮುದಾಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕು ಅಂತ ಒಂದಷ್ಟು ಮನವಿಯನ್ನ ಮಾಡಿರುವಂತ. ಅದರ ಜೊತೆಗೆ ಶಾಸಕರ 1-to-1 ಮೀಟಿಂಗ್ ಈಗ ಆರಂಭ ಆಗಿದೆ. ನಯನ ಮೋಟಮ್ಮ, ಎಚ್.ಡಿ. ತಮ್ಮಯ್ಯ, ದರ್ಶನ್, ಧ್ರುವನಾರಾಯಣ್ ಹಾಗೂ ಗಣೇಶ್ ಪ್ರಸಾದ್ ಸೇರಿದಂತೆ ಹಿರಿಯ ಶಾಸಕರೆಲ್ಲ, ಶಿವಲಿಂಗೇಗೌಡರು ಎಲ್ಲ ಬಂದು ಭೇಟಿಯನ್ನ ಮಾಡ್ತಾರಂತದ್ದು. ಒಂದು ಸಹಜವಾಗಿ ತಮ್ಮ ಕ್ಷೇತ್ರಗಳಲ್ಲಿ ಏನೆಲ್ಲ ಪಕ್ಷ ಸಂಘಟನೆ ಆಗ್ತಾ ಇದೆ, ಪಕ್ಷಕ್ಕೆ ಯಾವ ರೀತಿ ತಾವು ಕೊಡುಗೆ ಕೊಡ್ತಾ ಇದ್ದೀರಿ ಅನ್ನೋಂಥ ಪ್ರಶ್ನೆಗಳನ್ನ ಕೇಳೋದ್ರ ಜೊತೆಗೆ ಸರ್ಕಾರದ ಗ್ಯಾರಂಟಿಗಳು ಯಾವ ರೀತಿ ಅನುಷ್ಠಾನ ಆಗಿದೆ, ಅದನ್ನ ಇನ್ನೂ ಎಫೆಕ್ಟಿವ್ ಆಗಿ ಯಾವ ರೀತಿ ಮಾಡಬೇಕು ಅನ್ನೋಂಥ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರಂಥದ್ದು. ಆದ್ರೆ ಸ್ಪಷ್ಟವಾಗಿ ಶಾಸಕರ ಅಭಿಪ್ರಾಯದ ಜೊತೆಗೆ ಅಲ್ಲಿ ಸಂಘಟನಾತ್ಮಕ ವ್ಯವಸ್ಥೆ ಏನಿದೆ ಅನ್ನೋಂಥ ಅಭಿಪ್ರಾಯವನ್ನು ಪಡೆಯುವಂತ ಕೆಲಸವನ್ನ ಸುರ್ಜೇವಾಲಾ ಅವರು ಮಾಡ್ತಾರಂಥದ್ದು. ಆದ್ರೆ ಅಸಮಾಧಾನದ ವಿಚಾರ, ನಾಯಕತ್ವದ ಬದಲಾವಣೆಯ ವಿಚಾರ ಏನಿದೆ, ಆ ಒಂದು ವಿಚಾರವನ್ನು ಕೂಡ ಕೆಲ ಶಾಸಕರು ನಿನ್ನೆ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾರಂಥದ್ದು. ಆದ್ರೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು, ನಾಯಕತ್ವ ಬದಲಾವಣೆ ಚರ್ಚೆ ಅಲ್ಲ, ಇದು ಸಂಘಟನಾತ್ಮಕ ವಿಚಾರದ ಚರ್ಚೆಗಳನ್ನುವಂತ ಸ್ಪಷ್ಟನೆಯನ್ನ ಸುರ್ಜೇವಾಲಾ ಅವರು ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಪಾಳೆಯದಲ್ಲಿ ಅಸಮಾಧಾನದ ಬೇಗುದಿ. ಇವತ್ತು ಶಾಸಕರ ಜೊತೆಯಲ್ಲಿ ಸುರ್ಜೇವಾಲಾ ಸಭೆ ಮಾಡ್ತಾರೆ. ಶಾಸಕರ ಜೊತೆ 1-to-1 ಮೀಟಿಂಗ್ ಅನ್ನ ಮಾಡ್ತಾರೆ. ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸಭೆಗೆ ದರ್ಶನ್, ಧ್ರುವನಾರಾಯಣ್ ಆಗಮನ. ನಯನ ಮೋಟಮ್ಮ ಕೂಡ, ಪಿಡಿ ರಾಜೇಗೌಡ, ಶಾಸಕ ಎಚ್.ಡಿ. ತಮ್ಮಯ್ಯ ಕೂಡ ಆಗಮಿಸಿದ್ದಾರೆ ಆಲ್ರೆಡಿ. ಶಾಸಕರ ಜೊತೆಯಲ್ಲಿ 1-to-1 ಮೀಟಿಂಗ್, ಶಾಸಕರ ಕುಂದುಕೊರತೆಗಳನ್ನ, ಸಮಸ್ಯೆಗಳನ್ನ ಆಲಿಸುವಂತಹ ಮಹತ್ವದ ಮೀಟಿಂಗ್ ಇದು. ಈ ಮೀಟಿಂಗ್ಗೆ ಶಾಸಕರುಗಳು ಆಗಮಿಸ್ತಾರೆ. ತಮ್ಮ ದುಗುಡ ಏನು ಅನ್ನೋದನ್ನ ಹೇಳಿಕೊಳ್ತಾರೆ ಸುರ್ಜೇವಾಲಾ ಅವರ ಮುಂದೆ. 1-to-1 ಮೀಟಿಂಗ್ ಅನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಮಾಡ್ತಾರೆ ಸುರ್ಜೇವಾಲಾ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಸುರ್ಜೇವಾಲಾ ಅವರ ಇವತ್ತಿನ ಶಾಸಕರ ಮೀಟಿಂಗ್ನಲ್ಲಿ ಯಾರ್ಯಾರು ಭಾಗಿಯಾಗ್ತಾ ಇದ್ದಾರೆ, ಮತ್ತೆ ಇವತ್ತು ಸುರ್ಜೇವಾಲಾ ಅವರು ಏನ್ ಸಂದೇಶ ಕೊಡಬಹುದು ಶಾಸಕರಿಗೆ? ರಂಜಿತ್, ಶಾಸಕರ ಜೊತೆಗಿನ 1-to-1 ಸಭೆ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಒಂದು ಭೇಟಿಗೆ ಅವರಿಗೆ ಕೊಟ್ಟಂತ ಸಮಯದ ಅವಧಿಗೆ ಶಾಸಕರು ಬಂದು ಭೇಟಿ ಮಾಡುವಂತ ಕೆಲಸ ಮಾಡ್ತಾರೆ. ಇದಕ್ಕಿಂತ ಮುನ್ನ ಇವತ್ತು ಲಿಂಗಾಯತ್ ಸಮುದಾಯದ ಸಚಿವರ ಶಾಸಕರ ನಿಯೋಗ ಬಂದು ಭೇಟಿ ಮಾಡಿದೆ. ಸಮುದಾಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕು ಅಂತ ಒಂದಷ್ಟು ಮನವಿಯನ್ನ ಮಾಡಿರುವಂತ. ಅದರ ಜೊತೆಗೆ ಶಾಸಕರ 1-to-1 ಮೀಟಿಂಗ್ ಈಗ ಆರಂಭ ಆಗಿದೆ. ನಯನ ಮೋಟಮ್ಮ, ಎಚ್.ಡಿ. ತಮ್ಮಯ್ಯ, ದರ್ಶನ್, ಧ್ರುವನಾರಾಯಣ್ ಹಾಗೂ ಗಣೇಶ್ ಪ್ರಸಾದ್ ಸೇರಿದಂತೆ ಹಿರಿಯ ಶಾಸಕರೆಲ್ಲ, ಶಿವಲಿಂಗೇಗೌಡರು ಎಲ್ಲ ಬಂದು ಭೇಟಿಯನ್ನ ಮಾಡ್ತಾರಂತದ್ದು. ಒಂದು ಸಹಜವಾಗಿ ತಮ್ಮ ಕ್ಷೇತ್ರಗಳಲ್ಲಿ ಏನೆಲ್ಲ ಪಕ್ಷ ಸಂಘಟನೆ ಆಗ್ತಾ ಇದೆ, ಪಕ್ಷಕ್ಕೆ ಯಾವ ರೀತಿ ತಾವು ಕೊಡುಗೆ ಕೊಡ್ತಾ ಇದ್ದೀರಿ ಅನ್ನೋಂಥ ಪ್ರಶ್ನೆಗಳನ್ನ ಕೇಳೋದ್ರ ಜೊತೆಗೆ ಸರ್ಕಾರದ ಗ್ಯಾರಂಟಿಗಳು ಯಾವ ರೀತಿ ಅನುಷ್ಠಾನ ಆಗಿದೆ, ಅದನ್ನ ಇನ್ನೂ ಎಫೆಕ್ಟಿವ್ ಆಗಿ ಯಾವ ರೀತಿ ಮಾಡಬೇಕು ಅನ್ನೋಂಥ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರಂಥದ್ದು. ಆದ್ರೆ ಸ್ಪಷ್ಟವಾಗಿ ಶಾಸಕರ ಅಭಿಪ್ರಾಯದ ಜೊತೆಗೆ
ಅಲ್ಲಿ ಸಂಘಟನಾತ್ಮಕ ವ್ಯವಸ್ಥೆ ಏನಿದೆ ಅನ್ನುವಂತ ಅಭಿಪ್ರಾಯವನ್ನು ಪಡೆಯುವಂತ ಕೆಲಸವನ್ನ ಸುರ್ಜೇವಾಲಾ ಅವರು ಮಾಡ್ತಾರಂತದ್ದು. ಆದ್ರೆ ಅಸಮಾಧಾನದ ವಿಚಾರ, ನಾಯಕತ್ವದ ಬದಲಾವಣೆಯ ವಿಚಾರ ಏನಿದೆ ಆ ಒಂದು ವಿಚಾರವನ್ನು ಕೂಡ ಕೆಲ ಶಾಸಕರು ನಿನ್ನೆ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾರಂತದ್ದು. ಆದ್ರೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು, ನಾಯಕತ್ವ ಬದಲಾವಣೆ ಚರ್ಚೆ ಅಲ್ಲ, ಇದು ಸಂಘಟನಾತ್ಮಕ ವಿಚಾರದ ಚರ್ಚೆಗಳನ್ನುವಂತ ಸ್ಪಷ್ಟನೆಯನ್ನ ಸುರ್ಜೇವಾಲಾ ಅವರು ಕೊಟ್ಟಿದ್ದಾರೆ. ರಂಜಿತ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಹನುಮಂತು, ಕಾಂಗ್ರೆಸ್ ಪಾಳೆಯದಲ್ಲಿ ಅಸಮಾಧಾನದ ಬೇಗುದಿ. ಇವತ್ತು ಶಾಸಕರ ಜೊತೆಯಲ್ಲಿ ಸುರ್ಜೇವಾಲಾ ಸಭೆ ಮಾಡ್ತಾರೆ. ಶಾಸಕರ ಜೊತೆ 1-to-1 ಮೀಟಿಂಗ್ ಅನ್ನ ಮಾಡ್ತಾರೆ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ. ಸಭೆಗೆ ದರ್ಶನ್, ಧ್ರುವನಾರಾಯಣ್ ಆಗಮನ, ನಯನ ಮೋಟಮ್ಮ ಕೂಡ, ಪಿಡಿ ರಾಜೇಗೌಡ, ಶಾಸಕ ಎಚ್.ಡಿ. ತಮ್ಮಯ್ಯ ಕೂಡ ಆಗಮಿಸಿದ್ದಾರೆ ಆಲ್ರೆಡಿ. ಶಾಸಕರ ಜೊತೆಯಲ್ಲಿ 1-to-1 ಮೀಟಿಂಗ್, ಶಾಸಕರ ಕುಂದುಕೊರತೆಗಳನ್ನ, ಸಮಸ್ಯೆಗಳನ್ನ ಆಲಿಸುವಂತಹ ಮಹತ್ವದ ಮೀಟಿಂಗ್ ಇದು. ಈ ಮೀಟಿಂಗ್ಗೆ ಶಾಸಕರುಗಳು ಆಗಮಿಸ್ತಾರೆ, ತಮ್ಮ ದುಗುಡ ಏನು ಅನ್ನೋದನ್ನ ಹೇಳಿಕೊಳ್ತಾರೆ ಸುರ್ಜೇವಾಲಾ ಅವರ ಮುಂದೆ. 1-to-1 ಮೀಟಿಂಗ್ ಅನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಮಾಡ್ತಾರೆ ಸುರ್ಜೇವಾಲಾ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಸುರ್ಜೇವಾಲಾ ಅವರ ಇವತ್ತಿನ ಶಾಸಕರ ಮೀಟಿಂಗ್ನಲ್ಲಿ ಯಾರ್ಯಾರು ಭಾಗಿಯಾಗ್ತಾ ಇದ್ದಾರೆ, ಮತ್ತೆ ಇವತ್ತು ಸುರ್ಜೇವಾಲಾ ಅವರು ಏನ್ ಸಂದೇಶ ಕೊಡಬಹುದು ಶಾಸಕರಿಗೆ? ರಂಜಿತ್, ಶಾಸಕರ ಜೊತೆಗಿನ 1-to-1 ಸಭೆ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಒಂದು ಭೇಟಿಗೆ ಅವರಿಗೆ ಕೊಟ್ಟಂತ ಸಮಯದ ಅವಧಿಗೆ ಶಾಸಕರು ಬಂದು ಭೇಟಿ ಮಾಡುವಂತ ಕೆಲಸ ಮಾಡ್ತಾರೆ. ಇದಕ್ಕಿಂತ ಮುನ್ನ ಇವತ್ತು ಲಿಂಗಾಯತ್ ಸಮುದಾಯದ ಸಚಿವರ ಶಾಸಕರ ನಿಯೋಗ ಬಂದು ಭೇಟಿ ಮಾಡಿದೆ. ಸಮುದಾಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಒಂದಷ್ಟು ಮನವಿಯನ್ನ ಮಾಡಿರುವಂತ. ಅದರ ಜೊತೆಗೆ ಶಾಸಕರ 1-to-1 ಮೀಟಿಂಗ್ ಈಗ ಆರಂಭ ಆಗಿದೆ. ನಯನ ಮೋಟಮ್ಮ, ಎಚ್.ಡಿ. ತಮ್ಮಯ್ಯ, ದರ್ಶನ್, ಧ್ರುವನಾರಾಯಣ್ ಹಾಗೂ ಗಣೇಶ್ ಪ್ರಸಾದ್ ಸೇರಿದಂತೆ ಹಿರಿಯ ಶಾಸಕರೆಲ್ಲ, ಶಿವಲಿಂಗೇಗೌಡರು ಎಲ್ಲ ಬಂದು ಭೇಟಿಯನ್ನ ಮಾಡ್ತಾರಂತ. ಒಂದು ಸಹಜವಾಗಿ ತಮ್ಮ ಕ್ಷೇತ್ರಗಳಲ್ಲಿ ಏನೆಲ್ಲ ಪಕ್ಷ ಸಂಘಟನೆ ಆಗ್ತಾ ಇದೆ, ಪಕ್ಷಕ್ಕೆ ಯಾವ ರೀತಿ ತಾವು ಕೊಡುಗೆ ಕೊಡ್ತಾ ಇದ್ದೀರಿ ಅನ್ನೋಂಥ ಪ್ರಶ್ನೆಗಳನ್ನ ಕೇಳೋದ್ರ ಜೊತೆಗೆ ಸರ್ಕಾರದ ಗ್ಯಾರಂಟಿಗಳು ಯಾವ ರೀತಿ ಅನುಷ್ಠಾನ ಆಗಿದೆ, ಅದನ್ನ ಇನ್ನೂ ಎಫೆಕ್ಟಿವ್ ಆಗಿ ಯಾವ ರೀತಿ ಮಾಡಬೇಕು ಅನ್ನೋಂಥ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರಂತದ್ದು. ಆದ್ರೆ ಸ್ಪಷ್ಟವಾಗಿ ಶಾಸಕರ ಅಭಿಪ್ರಾಯದ ಜೊತೆಗೆ ಅಲ್ಲಿ ಸಂಘಟನಾತ್ಮಕ ವ್ಯವಸ್ಥೆ ಏನಿದೆ ಅನ್ನೋಂಥ ಅಭಿಪ್ರಾಯವನ್ನು ಪಡೆಯುವಂತ ಕೆಲಸವನ್ನ ಸುರ್ಜೇವಾಲಾ ಅವರು ಮಾಡ್ತಾರಂತದ್ದು. ಆದ್ರೆ ಅಸಮಾಧಾನದ ವಿಚಾರ, ನಾಯಕತ್ವದ ಬದಲಾವಣೆಯ ವಿಚಾರ ಏನಿದೆ ಆ ಒಂದು ವಿಚಾರವನ್ನು ಕೂಡ ಕೆಲ ಶಾಸಕರು ನಿನ್ನೆ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾರಂತದ್ದು. ಆದ್ರೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು, ನಾಯಕತ್ವ ಬದಲಾವಣೆ ಚರ್ಚೆ ಅಲ್ಲ, ಇದು ಸಂಘಟನಾತ್ಮಕ ವಿಚಾರದ ಚರ್ಚೆಗಳನ್ನುವಂತ ಸ್ಪಷ್ಟನೆಯನ್ನ ಸುರ್ಜೇವಾಲಾ ಅವರು ಕೊಟ್ಟಿದ್ದಾರೆ. ರಂಜಿತ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಹನುಮಂತು.